ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಮ್ ಆರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕಾಶಿಯಲ್ಲಿದ್ದೀವಿ. ವಿಶ್ವನಾಥನ ದರ್ಶನ ಮಾಡ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ, ನಿನ್ನೆ ನೋಡ್ದಂಗೆ ನಾವು ಪ್ರಯಾಗ್ರಾಜಿಂದ ಬಂದು ಇಲ್ಲಿ ಸ್ಟೇ ಆಗಿ ಇವತ್ತು ಹೋಗ್ತಾಯಿದ್ದೀವಿ ದರ್ಶನ ಮಾಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಹೆಂಗಿದೆ, ಏನೇನು ಜನ ಹೆಂಗಿರ್ತಾರೆ, ಆಮೇಲೆ ಇಲ್ಲಿ ಎಲ್ಲ ಫೇಮಸ್ ಏನು, ಲಸ್ಸಿ ಎಲ್ಲ ಫೇಮಸ್ ಇದೆ, ಕುಡಿಯೋಣ ನೋಡೋಣ ಅಂತ ಹೇಳ್ತಾ ಬನ್ನಿ. ಈಗ ಏನೇನು ಶಾರ್ಟ್ಸ್ ತೆಗ್ದಿದ್ದೀನಿ ಎಲ್ಲ ನೋಡಿಕೊಂಡು ಹೋಗೋಣ ಬನ್ನಿ. ಮಣಿಕರ್ಣಿಕಾ ಘಾಟಿಗೆ ಬಂದಿದ್ದೀವಿ. ಇವಾಗ ನೋಡ್ಬೋದು, ವುಡ್ಡು ಫುಲ್ಲು ಬೇಜಾನಿದೆ. ವುಡ್ಗಳಂತೂ ಎಲ್ಲ ತೂಕದ ಮಿಷಿನ್ ಎಲ್ಲ ಇಟ್ಟಿದ್ದಾರೆ ತೂಕ ಹಾಕೋಕ್ಕೆ ವುಡ್ನ. ನೋಡಿ, ಗಂಗೆ ನದಿ, ಗಂಗಾ ರಿವರ್. ಫುಲ್ಲು ಬೋಟಿಂಗ್ ಇರುತ್ತೆ. ಬೋಟಲ್ಲಿ ಹೋಗ್ತಾನೆ ಇರ್ತಾರೆ, ನೋಡ್ತಾನೆ ಇರ್ತಾರೆ ಎಲ್ಲರೂ. ನೋಡಿ ಹೆಂಗ್ ಸುಡ್ತಾ ಇದ್ದಾರೆ ಹಣ ಎಲ್ಲ. ಮಣಿಕರ್ಣಿಕಾ ಘಾಟ್ ವರ್ಷದ 365 ದಿನ ಹಾಗೂ 24 ಗಂಟೆಗಳ ಕಾಲ ಶವಗಳನ್ನು ಸುಡುತ್ತಿರುತ್ತಾರೆ. ಇಲ್ಲಿ ಸುಟ್ಟರೆ ಮೋಕ್ಷ ಸಿಗುವುದು ಎಂದು ಸನಾತನ ಧರ್ಮದ ನಂಬಿಕೆ. ನೋಡ್ಬೋದು, ದಿನಕ್ಕೆ ಎಷ್ಟೋ ಲಕ್ಷ ಜನಗಳು ಬರ್ತಾ ಇರ್ತಾರೆ ಬೋಟಲ್ಲಿ. ಎಲ್ಲ ಕಡೆನೂ ಜನನೇ. ಅಂದರೆ ನೀವೇನು ಬಂದರೆ ಇರೋಕ್ಕಾಗಲ್ಲ ಅನ್ನೋ ಥರ ಏನಿಲ್ಲ. ಯೂಶ್ವಲ್ ನೀವು ತಿರುಪತಿ ಹೋಗಿರ್ತೀರ, ಧರ್ಮಸ್ಥಳ ಹೋಗಿರ್ತೀರ, ಆ ಥರ ರಶ್ ಅಷ್ಟೇ. ತುಂಬ ರಶ್ಶು ಅನ್ನೋ ಥರ ಎಲ್ಲ ಏನಿಲ್ಲ. ರಶ್ ಇದೆ, ನಾರ್ಮಲ್ ಆಗಿದೆ. ಎಲ್ಲೋದ್ರೂ ರಶ್ ಇದ್ದೇ ಇರುತ್ತೆ. ಈ ರಶ್ ಇಲ್ದಿರೋ ಜಾಗ ಇರುತ್ತಾ ಫಸ್ಟ್ ಆಫ್ ಆಲು? ನೋಡ್ಬೋದು, ಫುಲ್ಲು ಗಲ್ಲಿನೇ. ಇಲ್ಲಿ ಜಾಸ್ತಿ ಗಲ್ಲಿಗಳೇ ಇರುತ್ತೆ, ಅಲ್ಲಲ್ಲೇ ಲಸ್ಸಿಗಳು. ನೋಡ್ಬೋದು ನೀವು, ಪ್ರತಿಯೊಂದು ರೋಡಲ್ಲೂ ಈ ಥರನೇ ಪೇಂಟಿಂಗ್ಸ್ ಇರುತ್ತೆ. ವಾರಣಾಸಿ ಅಂದರೆ ಪೇಂಟಿಂಗ್ಸ್ ಅನ್ನೋ ಥರ ಇದೆ. ಆದಷ್ಟು ಮೇನ್ ರೋಡ್ಗಿಂತ ಗಲ್ಲಿ ರೋಡ್ಸ್ ಚೂಸ್ ಮಾಡ್ಕೊಳ್ಳಿ. ಯಾಕಂದರೆ ಗಲ್ಲೀಲಿ ನಿಮ್ಗಷ್ಟು ರಶ್ಶೇ ಇರಲ್ಲ, ಫ್ರೀ. ನೋಡಿ, ಆರಾಮಾಗಿರುತ್ತೆ. ನೋಡಿ ಎಲ್ಲೋದ್ರೂ ಲಸ್ಸಿಗಳು.
ನೋಡಿ ಲಸ್ಸಿ ಮಾಡ್ತಾ ಇರೋದು ಪ್ರಿಪೇರು. ನೀವು ದೊಂಬಿರಾಜ್ ಗಣಪತಿ ಟೆಂಪಲ್ ರೋಡಿಗೆ ಬಂದರೆ ಈ ಲಸ್ಸಿ ಸಿಗುತ್ತೆ. ಈ ಲಸ್ಸಿ ಶಾಪ್ ಇರೋದು. ಲಸ್ಸಿ ಕುಡಿತಾ ಇದ್ದೀವಿ ಇವಾಗ. ಮಲೈ ಬೇರೆ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಂದಾಗ ಟೇಸ್ಟ್ ಮಾಡಿ. ಇದು ಬಿಟ್ಟರೆ ಇನ್ನೊಂದು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಬೇರೆ ಥರನೇ ಲಸ್ಸಿ ಅದು. ಹೇಳಿ, ಯಾವ ಊರಿಂದ ಬಂದಿದ್ದೀರಾ? ನಾವು ಕಲಬುರಗಿನಿಂದ. ಹೌದಾ? ಎಷ್ಟು ದಿನ ಆಯಿತು ಬಂದು? ಇದು 3ನೇ ದಿನ. ಹೌದಾ? ಎಲ್ಲೆಲ್ಲಿ ಹೋಗಿದ್ದೀರಾ? ಇದೇ ಫಸ್ಟಾ? ಪ್ರಯಾಗರಾಜ್ ಹೋಗ್ತಾ ಇದ್ದೀರಾ? ಪ್ರಯಾಗರಾಜ್. ಏನ್ರಲ್ಲಿ ಬಂದಿದ್ದೀರಾ? ಕ್ಲೋಸರ್. ಹೌದಾ? ಎಷ್ಟು ಜನ ಎಲ್ಲ? 12 ಜನ, 12 ಜನ. ಸೂಪರ್. ನೋಡಿ ರಸಗುಲ್ಲ, ನೆಕ್ಸ್ಟ್ ಲೆವೆಲ್. ಆ ಜ್ಯೂಸಿ ನೆಸ್ಸು ಎಲ್ಲ ತುಂಬ ಚೆನ್ನಾಗಿದೆ. ಒಂಥರ ಹೆಂಗನ್ಸ್ತಿದೆ ಅಂದರೆ ಸ್ಪಂಜ್ನ ಏನಾದ್ರು ತಿಂತಾ ಇದೀವ ಅಂತ. ಒಳಗೆಲ್ಲ ಫುಲ್ಲು ಜ್ಯೂಸಿ. ಅದೇನೋ ರಾಂಗ್, ಕಚ್ಚಿದ್ರೆ ಫುಲ್ಲು ರಸ ಎಲ್ಲ ತುಂಬ ಚೆನ್ನಾಗಿದೆ. ಬಂದರೆ ರಸಗುಲ್ಲ ಕೂಡ ಟ್ರೈ ಮಾಡಿ. ನಿಮಗೆ ಹೆವಿ ಸ್ವೀಟ್ ಅಂತಲೂ ಅನ್ಸಲ್ಲ, ತುಂಬ ಚೆನ್ನಾಗಿದೆ. ಇಲ್ಲೇ ದೋಸೆ ತೊಗೊಂಡ್ವಿ, ಲಸ್ಸಿ ಎದುರುಗಡೆನ. ದೋಸೆ ಈಗ ಮಸ್ಟ್ ಟ್ರೈ. ಬಂದರೆ ಲಸ್ಸಿ ಎದುರುಗಡೆನೆ ದೋಸೆ ಇದೆ, ತುಂಬ ಚೆನ್ನಾಗಿದೆ. ಆನಿಯನ್ ದೋಸೆ ನಮ್ಮ ಬೆಂಗಳೂರು ಶೈಲಿಯಲ್ಲೇ ಇದೆ. ಅದು ಖುಷಿಯಾದ ವಿಚಾರ. ಏಕೆಂದರೆ ಬೇರೆ ಸ್ಟೇಟ್ಗಳೆಲ್ಲ ಬಂದರೆ ಫುಡ್ಡು ಚೆನ್ನಾಗಿರಲ್ಲ ಅಂತಾರಲ್ಲ, ತುಂಬ ಚೆನ್ನಾಗಿದೆ. ನಾನು ಬೆಂಗಳೂರಿಗೆ ಏನಾದ್ರು ಬಂದ್ಬಿಟ್ಟಿದ್ದೀನಿ ಅಂತ ಫೀಲ್ ಆಗ್ತದೆ. ಸಾಫ್ಟಾಗಿ ಚೀಸ್ ಹಾಕಿದ್ದಾನೆ, ತುಂಬ ಚೆನ್ನಾಗಿದೆ. ಫುಲ್ ಜನ ನೋಡ್ರಪ್ಪ, ನೋಡ್ರಿ ನನಗೆ ಮೈಕ್ ಹಿಡಿದು ಬಿಟ್ರಲ್ಲ ಕೊನೆಗೂ. ಅಯ್ಯೋ ದೇವ, ನಮ್ಮ ಅಂಕಿತಣ್ಣಂಗೆ ದೊಡ್ಡ ನಮಸ್ಕಾರ. ಅವ್ನು ಸಿಕ್ಲಿಲ್ಲ ಅಂದಿದ್ರೆ ಇವತ್ತು ನಿಜ ದರ್ಶನ ಆಯ್ತಿರ್ಲಿಲ್ಲ. ನೋಡ್ರಿ ಇಲ್ಲಿ ಕ್ಯೂ, ನೋಡ್ರಿ ಕ್ಯೂ. ಅಯ್ಯೋ ದೇವುಡ, ನಮ್ಮ ಬಾಬಾ ಸ್ವಾಮಿಗಳು ನೋಡಿ. ಅಯ್ಯೋ ನಮ್ಮ ಬಾಬಾ ಸ್ವಾಮಿ, ಅಯ್ಯೋ ನೋಡೋಕ್ಕಾಗ್ತಿದೆ ವಿಡಿಯೋ ಕ್ಲಿಪ್ಪಲ್ಲಿ. ಅಕಸ್ಮಾತ್ ಯಾರು ಏನೋ ವಾರ್ಡ್ನೆಸ್ ಏನಾದ್ರು ಬರ್ತಿದ್ದೀರಾ ದರ್ಶನ ಮಾಡಬೇಕು ಅಂದರೆ, ಮಹಾದೇವ್ ಟೆಕ್ಸ್ಟೈಲ್ಸ್ ಅಂತಿದೆ, ಒಂದು ಸಿಲ್ಕ್ ಸ್ಯಾರೀಸ್ ಅಂತ. ಕಷ್ಟ ಇದೆ ಬಿಡಿ, ಅವ್ರು ನೋಡಿಕ ನಮ್ಗೆ ದೇವ್ರ ದಯಿಂದ ಅಂಕಿತ್ ಅಂತ ಒಬ್ರು ಸಿಕ್ಕರು. ಅವ್ರು ಹೆಂಗೋ ಕರ್ಕೊಂಡೋಗಿ ದರ್ಶನ ಮಾಡಿಸ್ಬಿಟ್ರು. ಅಕಸ್ಮಾತ್ ನಂಬರ್ನ ಆದರೆ ನಾವು ಶೇರ್ ಮಾಡ್ತೀವಿ, ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ 1 ಅವರಲ್ಲಿ ದರ್ಶನ ಮಾಡಿಸ್ತಾರೆ. 1 ಅವರ್ ಇಷ್ಟು ಜನದಲ್ಲೂ 1 ಅವರಲ್ಲಿ ದರ್ಶನ ಮಾಡಿಸಿದ್ದಾರೆ ನಮಗೆ ನಿಜವಾಗ್ಲೂ. ನೀವು ಡಿಸ್ಕ್ರಿಪ್ಷನಲ್ಲಿ ನಾವು ಅವ್ರ ನಂಬರು ಹಾಕಿರ್ತೀವಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತೆ. ಇಲ್ಲ ಅಂದ್ರೂ ಮಹಾದೇವ್ ಸಿಲ್ಕ್ ಆ್ಯಂಡ್ ಸ್ಯಾರೀಸ್ ಅಂತ ಇರುತ್ತೆ, ಅದೇನಾದ್ರು ನಿಮಗೆ ಸಿಕ್ಕಿದ್ರೆ ಅಲ್ಲೋದ್ರೆ ಬೇಕಾದ್ರೆ ನಿಮ್ಮನ್ನ ಕ್ಯೂ ಹತ್ರನೇ, ದೇವಸ್ಥಾನದ ಹತ್ರನೇ ಇರೋದು. ಒಂದು ಅರೌಂಡ್ 50 ಮೀಟರ್ಸ್ ಅಂತರದಲ್ಲೇ ಇದೆ ದೇವಸ್ಥಾನ. ಬೇಗ ದರ್ಶನ ಆಗೋಗುತ್ತೆ ಆ ಗೇಟಲ್ಲೂ ಕೂಡ. ಗೇಟ್ ನಂಬರ್ 2 ಮಹಾದೇವ್ ಸಿಲ್ಕ್ಸ್ ಸ್ಯಾರೀಸ್ ಅಂತ ಇದೆ. ಅಲ್ಲೋಗಿ ನೀವು
ದರ್ಶನ ಮಾಡ್ಬೋದು. ದೇವ್ರ ದಯ ಇರ್ಬೇಕಣ್ರಿ ದರ್ಶನ ಆಗ್ಬೇಕು ಅಂದ್ರೆ. ಅದೇನೋ ಅಪ್ಪ, ಇಲ್ಲಿ ನೋಡಿದ್ರೆ ಜನನ ನೋಡಿದ್ರೆ ಭಯ ಆಯ್ತೈತ್ ಕಣ್ರಿ. ಇನ್ನೊಂದೇನಂದ್ರೆ ಇವ್ರಿಗೆಲ್ಲ ಕೇಳಿದ್ವಿ 3 ರಿಂದ 4 ಅವರ್ 5 ಅವರ್ ಎಲ್ಲ ನಿಂತ್ಕೊಂಡಿದ್ದಾರೆ. ನಾವು 1 ಅವರ್ಗೆಲ್ಲ ದರ್ಶನ ಮಾಡಿದ್ವಿ. ಅದು ಏನು ಎಲ್ಲ ನಿಂತಿರೋರು ಸ್ಟಾರ್ಟಿಂಗ್ ಪಾಯಿಂಟ್ ನಾವು ಹೋಗೇ ಇಲ್ಲ. ಆ್ಯಕ್ಚುಲಿ ಕ್ಯೂ ಸ್ಟಾರ್ಟಿಂಗ್ ಪಾಯಿಂಟ್ ಹೋಗೇ ಇಲ್ಲ. ಆಮೇಲೆ ಇನ್ನೂ ಒಂದು, ನೀವು ಬೇಗ ದರ್ಶನ ಮಾಡ್ಬೇಕಂದ್ರೆ ಬೆಳಗ್ಗೆನೆ ಬನ್ನಿ, ಆದಷ್ಟು ಬೇಗ ದರ್ಶನ ಆಯ್ತದೆ. ಇಲ್ಲ 24 ಅವರ್ಸು ಈಗ ದರ್ಶನ ಇದೆಯಂತೆ ನೋಡ್ರಿ. 24 ಅವರ್ಸು ರಾತ್ರಿ 1 ಗಂಟೆಗೆಲ್ಲ ದರ್ಶನ ಮಾಡ್ತೀವಿ ಅಂತ ಯಾರೋ ಹೇಳ್ತಿದ್ರು, ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರು. ಆ ಥರ ನೀವು ದರ್ಶನ ಮಾಡಿದ್ರೆ ಬೇಗ, ಅದು ಬೇಗ ಆಗುತ್ತೆ. ನೋಡಿ ಯಾವ ರೇಂಜಿಗೆ ರಶ್ ಇದೆ. ಸರ್ಕಲ್ 4 ದಿಕ್ಕಲ್ಲೂ ಜನ ಇದ್ದಾರೆ. ಆ ರೇಂಜಿಗೆ ಹೆವಿ ರಶ್. ಬಟ್ ಅಂದ್ರೆ ನಿಮ್ಗೆ ರಶ್ ಇದ್ರೂ ಕೂಡ ದರ್ಶನ ಒಂದೇ ದಿನದಲ್ಲೇ ಆಗುತ್ತೆ. ಅದಂತೂ ತಿರುಪತಿ ತರ ಇದೆ ಹೇಳ್ಬೇಕಂದ್ರೆ. ಜನ ಇರ್ಬೋದು, ಬಟ್ ಕ್ರೌಡ್ನೆಲ್ಲ ಆ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಒಂದೇ ದಿನದಲ್ಲಿ ಅಷ್ಟು ಕೋಟಿ ಜನ ಬಂದ್ರೂ ಮೇಂಟೈನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ದರ್ಶನನೂ ಒಂದೇ ದಿನದಲ್ಲಿ ಆಗುತ್ತೆ, ಅದು ಒಂದು ಬೆನಿಫಿಟ್ಟು. ಇನ್ನೊಂದೇನಂದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ. ಒಂದು ರೋಡ್ ಮಿಸ್ ಆದ್ರೂ ಮುಗೀತು ಕತೆ. ಈಗ ನಾವು ಎಲ್ಲಿದ್ದೀವಿ ಅಂದರೆ ಟಮ್ ಆಟೋಲಿದ್ದೀವಿ. ಇದು ಬಂದು ಅಯೋಧ್ಯ ಸಿಟಿ, ತುಂಬ ದೊಡ್ಡ ಸಿಟಿ. ಈಗ ದರ್ಶನ ಎಲ್ಲ ಮುಗೀತು, ವಾಪಸ್ಸು ಹೊರಡ್ತಾ ಇದ್ದೀವಿ. ನೀವು ನೋಡ್ದಂಗೆ ವಾರಣಾಸಿಲಿ ಕೂಡ ದರ್ಶನ ಆಯಿತು ನಮ್ಮದು. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಇಲ್ಲಿಗೆ ಅರ್ಜೆಂಟಾಗಿ ಬರಬೇಕಾಗಿತ್ತು. ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಅಯೋಧ್ಯ. ದಯವಿಟ್ಟು ಎಲ್ಲ ಬನ್ನಿ ಅಯೋಧ್ಯ ಕೂಡ. ಮುಂದಿನ ದಿನಗಳಲ್ಲಿ ಇನ್ನೂ ಡೀಟೇಲಿಂಗ್ ವಿಡಿಯೋ ಮಾಡ್ತೀನಿ. ಈಗ ಸ್ವಲ್ಪ ಯಾಕಂದರೆ ಎಲ್ಲ ಪ್ರಯಾಗ್ರಾಜ್ ಇರೋದ್ರಿಂದ ಸ್ವಲ್ಪ ನಾವು ಡೀಟೇಲ್ ಮಾಡೋಕ್ಕಾಗಲ್ಲ. ಎಲ್ಲ ಕಡೆನೂ ಸ್ವಲ್ಪ ರಶ್ ಇರ್ತಾರೆ. ಬೇರೆ ಈ ಮೇಯ್ನ್ ದೇವಸ್ಥಾನ ಬಿಟ್ಟು ಎಲ್ಲ ಕಡೆ ರಶ್ ಇರ್ತಾರೆ. ಆದ ಕಾರಣ ಸೊ ಎಲ್ಲರಿಗೂ ಏನು ಹೇಳೋದಂದರೆ, ದಯವಿಟ್ಟು ಪ್ರಯಾಗ್ರಾಜಿಗೆ ಬಂದು ಮಹಾಕುಂಭ ಮೇಳನ ವಿಟ್ನೆಸ್ ಮಾಡಿ ಅಂತ ಹೇಳ್ತಾ, ಈಗ ಒಂದಷ್ಟು ಶಾರ್ಟ್ಸು ನಮಗೆ ಅಯೋಧ್ಯದು ಹಾಕ್ತೀನಿ. ಅದಾದಮೇಲೆ ಈ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಅಂದರೆ 1-2 ಫೋಟೋಸ್ ಕೂಡ ತೆಗ್ದಿದ್ದೀನಿ. ಅದು ಫೋಟೋಸ್ ಮಾತ್ರ ಬರುತ್ತೆ, ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ಬರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ do watch MR in Kannada and Instagram MR Vlogs. Take care. Bye bye.